ಮಾರ್ನಿಂಗ್. ಸೊ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಅಲ್ಲ? ಸೊ ನಾನು ಕೂಡ ಅಷ್ಟೇ. ಆ್ಯಂಡ್ ಇವತ್ತು ಕೂಡ ಲಾಗ್ ಸ್ಟಾರ್ಟ್ ಆಯಿತು ಬೆಳಗ್ಗೆ. ಇವತ್ತು ನಾನೆಲ್ಲ ರಂಗೋಲಿ ಹಾಕಿರೋದು. ಅಮ್ಮು ಅಂದರೆ ನನ್ನ ಮಗಳು, ಹೇಳಿದ್ನಲ್ಲ ಮನೆಯಲ್ಲಿದ್ದಾಳೆ ಅಂತೇಳಿ. ಸೊ ನಾನು ನಿನ್ನೆ ಹಾಕಿದ್ದೆ ಅಂತೇಳಿ ಚಿಕ್ಕಮ್ಮ ಇವತ್ತು ನಾನು ಹಾಕ್ತೀನಿ ಆಂಟಿ ಅಂತ ಕರೀತಾಳೆ. ಸೊ ಆಂಟಿ ನಾನು ಹಾಕ್ತೀನಿ ಅಂತಂದಿದ್ದಕ್ಕೆ ಓಕೆ ಹಾಕು ಅಂತೇಳಿ ಅಂದಿದ್ದಕ್ಕೆ ಇವತ್ತು ಅವಳದು ರಂಗೋಲಿ. ಆ್ಯಂಡ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಪಾಪು ಮಲಗಿದ್ದಾಳೆ. ಸೊ ಇಷ್ಟು ಜನನು ಕೂಡ ಸ್ನಾನ ಮಾಡಿಕೊಂಡು ಬೇಗ ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಆ್ಯಕ್ಚುಲಿ ಜಯಂತ್ ಅಷ್ಟೇ ಸಿಂಪಲಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು. ನಾನು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದ್ದಕ್ಕೆ ದೇವಸ್ಥಾನಕ್ಕೆ ಅಂತೇಳಿ. ಅಲ್ಲ, ಮನೇಲಿ ಇಷ್ಟು ಮಕ್ಕಳಿದ್ದಾರೆ, ಅವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ತಾನೆ, ನಾನಂತೂ ಬರೋಲ್ಲ. ಸೊ ನೀನಾದ್ರೂ ಕರ್ಕೊಂಡು ಹೋಗ್ಬೇಕು, ಅದು ಬಿಟ್ಟು ನೀನು ಒಬ್ಬನೇ ರೆಡಿಯಾಗಿ ಹೋಗ್ತಿದ್ಯಾ ಅಂತಂದಿದ್ದಕ್ಕೆ ಮೂವರು ಎದ್ದು ಬೇಗ 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 ಸ್ನಾನ ಮಾಡಿ ರೆಡಿ ಆಗಿಬಿಟ್ರು. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ. ಏನು ಗೊತ್ತಾ, ಸಮ್ಟೈಮ್ಸ್ ನಾನು ಜಯಂತ್ಗೆ ಬೈತಾ ಇರ್ತೀನಿ, ನೀನು ನೆಪಗಾರ ಇದ್ದಂಗೆ ಅಂತೇಳಿ. ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಸಿಂಪಲಾಗಿರ್ಬೇಕಂತ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ. ಅದಕ್ಕೆ ನಾನು ಏನಾದರೂ ಕಲ್ಲು ಹಾಕಿದ್ದೀನಿ ಅಂತಂದರೆ ಏನಾದರೂ ನೆಪ ಹೇಳ್ತಿರ್ತಾರೆ. ಬಟ್ ಹೀಗೆ ಕಾಡಿಸ್ತಾನೆ ಇರ್ತೀವಿ ಇಬ್ಬರು ಒಬ್ರಿಗೊಬ್ರು. ಸೊ ಇವಾಗ ಮೂವರನ್ನು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಸಿಟ್ಟು, ನೀನು ಈ ಥರ ಪ್ಲ್ಯಾನ್ ಮಾಡೋದಿದ್ರೆ ಬೆಳಗ್ಗೆ ಬೇಗ ಎದ್ದು ಪ್ಲ್ಯಾನ್ ಮಾಡಬೇಕು, ನಾನು ಹೋಗೋವಾಗ ಪ್ಲ್ಯಾನ್ ಮಾಡಬಾರ್ದು ಅಂತ ಬೈತಿರ್ತಾರೆ. ಬೆಳಗ್ಗೆನೇ ಎದ್ದು ಆ್ಯಕ್ಚುಲಿ ಶನಿವಾರ ದೇವಸ್ಥಾನಕ್ಕೆ ಹೋಗೋ ಮಜಾ ಇದೆ ಅಲ್ಲ. ಸೊ ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ ನಾನಂತರೂ. ಬಿಕಾಸ್ ಮೇ ಬಿ ಒಂದು 7 or 8 ಡೇಸ್ ಬಿಟ್ಟರೆ ಮನೆ ದೇವ್ರಿಗೆ ಹೋಗಿ ಬರಬೇಕು. ಮಗುನ ಮನೆ ದೇವ್ರಿಗೆ ಫಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲೂ ಹೋಗ್ಲಿಕ್ಕೂ ಕೂಡ ಇದು ಇಲ್ಲ. ಬಿಕಾಸ್ ದುರ್ಗಮ್ಮ ಅಲ್ಲ, ತುಂಬ ಪವರ್ಫುಲ್ಲಾಗಿ ನಾನು ಬೇಡ್ಕೊಂಡಿರೋದು. ಹಾಗಾಗಿ ಈ ಪಾಪು ಎದ್ದಿದ್ದಾಳೆ, ಅವಳು ಬಿಸಿಲಿಗೆ ಇರಲಿ ಅಂತೇಳಿ ಸ್ವಲ್ಪ ತಾಕಿದ್ದೀನಿ. ಅದನ್ನು ಫುಲ್ಲು ಓದಿಯೋದಕ್ಕೆ ಟ್ರೈ ಮಾಡೋದೇ ಮಾಡೋದು. ಏನು ಗೊತ್ತಾ, ಬೆಳಗ್ಗೆನೇ ಎಷ್ಟರ ಮಟ್ಟಿಗೆ ಸೆಕೆ ಇರುತ್ತೆ ಅಂದರೆ ಹಬ್ಬ ತಡ್ಕೊಳಕ್ಕಂತೂ ಆಗಲ್ಲ. ಅದರಲ್ಲೂ ಈ ಮಿಂಚುಗೆ ಅದೇನೋ ಫುಲ್ ಸೆಕೆ ಆಗುತ್ತೆ, ಫುಲ್ ಬೆವುತ್ತಾಳೆ, ಮತ್ತು ಅವಳಿಗೆ ಇರಿಟೇಷನ್ ಆಗುತ್ತೆ. ಅವಳಿಗೇನಪ್ಪ ಅಂತಂದರೆ ಗಾಳಿ ಮಾತ್ರ ತುಂಬ ಚೆನ್ನಾಗಿರಬೇಕು. ಹಾಗಿದ್ರೆ ಮಾತ್ರ ಕಂಫರ್ಟಬಲಾಗಿ ಆಟ ಆಡೋದು, ಮಲಗೋದು, ಸ್ಮೈಲ್ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ಅವಳಿಗೊಂದು ಸ್ವಲ್ಪ ಇರಿಟೇಷನ್ ಆಗ್ತಿದೆ ಅಂತಂದ್ರೂ ಒಂಥರ ಏನೋ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾಳೆ. ಸೊ ಹಂಗಾಗಿ ಕಸ ನೀಟಾಗಿ ಹೊಡೆದು ಅವಳಿಗೆ ಹಾಸಿ ಸ್ವಲ್ಪ ಹೊತ್ತು ಅವಳನ್ನ ಪಕ್ಕದಲ್ಲೇ ಮಲ್ಕೊಂಡು ಹಾಲು ಕುಡಿಸ್ಕೊಂತ ಮಲಗಿಸಿದ್ದೆ. ಅಷ್ಟರೊಳಗಡೆ ಇವ್ರು ಬಂದು ಆಟ ಆಡ್ತಾ ಇದ್ದಾರೆ. ನಮ್ಮ ಮಿಟ್ಟು ಮೇಡಮ್ ಅವ್ರಿಗೆ ಹಾಲು ಕೊಟ್ಟಿದ್ದೀನಿ. ನನ್ನ ಹತ್ರನೇ ಬಂದು ತಲೆ ಹತ್ರ ಮಲ್ಕೊಂಡು ಹಾಲು ಕುಡಿತಾ ಇದ್ದಾಳೆ. ಸೊ ಮಧ್ಯಾಹ್ನ ಇನ್ನೇನು ಅಮ್ಮ ಬರ್ತೀನಿ ಅಂತ ಹೇಳಿದ್ದು, ಅವ್ರಿಗೋಸ್ಕರ ಕಾದಿದ್ದಾಯಿತು. ಅವ್ರು ಬಂದಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಮತ್ತು ಲಾಗ್ ಮಾಡಬೇಕಲ್ವ ಅಂತ ನೆನೆಸ್ಕೊಂಡು ಮತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಊಟ ಮಾಡಿಸ್ತಿದ್ದಾರೆ. ಅಮ್ಮ ಬಂತು ಅಂತಂದರೆ ನಾವು ಊಟ ಮಾಡಿಸೋ ಸ್ವಲ್ಪ ಕಡಿಮೆನೇ. ಅವ್ರಿಗೆ ಹಾಕ್ಕೊಟ್ಬಿಟ್ಟಿದ್ದೀನಿ ಬಿಸಿ ಅನ್ನ ಮತ್ತು ತುಪ್ಪ, ಸ್ವಲ್ಪ ಸೊಪ್ಪಿನ ಸಾರು ಹಾಕ್ಕೊಟ್ಟಿದ್ದೀನಿ. ಅಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಇವತ್ತು ಮಗುಗೆ ಸ್ನಾನ ಕೂಡ ಮಾಡಿಸ್ಬೇಕು. ಅಂತೂ ಊಟ ಮಾಡಿಸೋಕೆ ನಮ್ಮ ಅಮ್ಮನೇ ಕರೆಕ್ಟು. ಹಂಗೋ ಹಿಂಗೋ ಮಾಡ್ಕೊಂಡು 1 ತಾಸಾದ್ರೂ ಪರವಾಗಿಲ್ಲ ಊಟ ಮಾಡಿಸ್ತೀನಿ ಅಂತೇಳಿ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಿದ್ದಾನೆ ತಮ್ಮ ಅಂತಂದರೆ, ಸೊ ನಾನು ಪಾತ್ರೆ ತೊಳಿಬೇಕು ಅಂತೆಲ್ಲ ಹೇಳಿ ಮೊಸರೆಲ್ಲ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ರುದ್ರ ಏನು ಮಾಡ್ತಿದ್ದಾನೆ, ರುದ್ರ ಅಂದರೆ ನನ್ನ ತಮ್ಮ. ಸೊ ಅವನೇನು ಮಾಡ್ತಿದ್ದೆ ಅಂದರೆ ಕಡಲೆಕಾಳು ನೆನೆ ಹಾಕಿಟ್ಟಿದ್ದೆ ಮಧ್ಯಾಹ್ನಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿ. ಸೊ ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದ. ಏನೇ ಅಂದ್ರೂ ಇವತ್ತು ಒಳ್ಳೆ ಟೇಸ್ಟ್ ಸಾಂಬಾರು ನಮ್ಮ ಮನೇಲಿ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು ಅಡುಗೆ. ಎಲ್ಲರೂ ಹಾಗೆ ಅಂದರು ಸಾಂಬಾರು ಚೆನ್ನಾಗಿದೆ ಅಂತೇಳಿ. ಅದಾಗಿದ ತಕ್ಷಣ ನಮ್ಮಮ್ಮ ಬಂದು ಇವಾಗ ಮುದ್ದೆಗೆ ಹೆಸರಿಟ್ಟಿದ್ದಾರೆ. ಹೆಂಗೆ ಗೊತ್ತಾ, ನಾನು ಎಷ್ಟು ಪಾತ್ರೆ ತೊಳೆದಿಟ್ರು, ಆಮೇಲೆ ನಾನಷ್ಟೇ ಅಲ್ಲ, ಯಾರೇ ಪಾತ್ರೆ ತೊಳೆದಿಟ್ರು ನಮ್ಮಮ್ಮಂಗೆ ಅಲ್ಲಿರೋ ಗಲೀಜನ್ನ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ನಮಗಿಂತ ಒಂದು ಹೆಜ್ಜೆ ಜಾಸ್ತಿ ನಮ್ಮಮ್ಮ ಕ್ಲೀನ್ ಮಾಡೋದ್ರಲ್ಲಿ. ಸ್ವಲ್ಪ ನೀಟ್, ಹಳೆ ಕೈ ಅಲ್ವಾ. ಸೊ ಈ ಹೊಸ ಕೈಗಳನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ನನಗೆ ಬೈಕಂತ ಕ್ಲೀನ್ ಮಾಡ್ತಾಯಿದ್ರು. ಇದೆಲ್ಲ ತೆಗೋಕ್ಕಾಗಲ್ಲ, ಇದೆಲ್ಲ ಒರ್ಸೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತೇಳಿ. ಒರೆಸ್ತೀನಿ ಹೋಗ ಮಾತ್ರ ಸರಿ ಅಂತ ಒರೆಸ್ಲಿದ್ದೀನಿ. ಒರೆಸೋದು ತಿಕ್ಕೋದು ಅಂತೇಳಿ ಸುಮ್ಮನೆ ಹಂಗೆ ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಅಡುಗೆ ಮನೇಲಿ. ಆ್ಯಕ್ಚುಲಿ ಅಮ್ಮು ಕೂಡ ನಾವೇನು ಮಾಡ್ತಾ ಇರ್ತೀವಿ, ನಾನೇನು ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ಹಿಂದಿಂದ ಬಂದು ಎಲ್ಲ ನೀಟಾಗಿ ನೋಡ್ಕೊತಿರ್ತಾಳೆ, ನಮ್ಮ ಜೊತೆ ಮಾತಾಡ್ತಿರ್ತಾಳೆ. ಸೊ ಅವಳು ಇರೋದಕ್ಕೆ ಏನೋ ಒಂಥರ ತುಂಬ ಟೈಮ್ ಚೆನ್ನಾಗಿ ಸ್ಪೆಂಡ್ ಆಗ್ತಾಯಿದೆ, ಕ್ವಾಲಿಟಿ ಟೈಮ್ ಅಂತ ಅನ್ನಿಸ್ತಾ ಇದೆ. ಸೊ ಅಮ್ಮ ಇವಾಗ ಮುದ್ದೆ ಮಾಡ್ತಿದ್ದಾರೆ, ಮುದ್ದೆ ಮಾಡೋದು ತೋರಿಸ್ತೀನಿ. ಸೊ ಆ್ಯಕ್ಚುಲಿ ನಿಮ್ಗೊಂದು ಸೀಕ್ರೆಟ್ ಹೇಳ, ಈ ಇನ್ಸ್ಟಾಗ್ರಾಮ್ ಅಂತ ಏನಿದೆ ಇಲ್ಲಿ ನನಗೆ ಏನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇಂಟ್ರೆಸ್ಟೇ ಇರಲಿಲ್ಲ. ಸುಮ್ಮನೆ ಇದ್ದೆ, ಏನೋ ಅಕೌಂಟ್ ಓಪನ್ ಮಾಡಬೇಕು ಅಂತೇಳಿ. 22 ಫಾಲೋವರ್ಸ್ ಇದ್ದರು. ಸೊ ಮಿನಿ ಲಾಗ್ಸ್ ಮಾಡುವಾಗ ಅಂದರೆ ಕನ್ಸ್ಯೂ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಲ್ಲ, ಮಿನಿ ಲಾಗ್ ಮಾಡೋಣ ತಡಿ, ಎಲ್ಲರೂ ಟ್ರೈ ಮಾಡ್ತಾರೆ, ನಾನೇ ನಂದೇ ಆಗಿರೋಂಥ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಒಂದ್ಸರಿ ಮುದ್ದೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ದು. ಅಬ್ಬಾ ಏನಂತೀರಾ, ಆ ಮುದ್ದೆ ನಂದು ಅಕೌಂಟ್ ಸ್ಟೇಟಸ್ನ ಚೇಂಜ್ ಮಾಡಿಬಿಡ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋಂಥ ಜರ್ನಿ ಇವತ್ತು 7,800 ಆಗಿದ್ದಾರೆ. ಸೊ 7,800 ಆಗಿದ್ದಾರೆ. ಸೊ ಒಳ್ಳೆ ಫೇಮ್ ಇದೆ, ಲಕ್ಷ ಗಂಟಲೆ ವ್ಯೂಸ್ ಬರ್ತಾ ಇದೆ. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂತೀರಾ, ಇದೇ ಮುದ್ದೆಯಿಂದ ಶುರುವಾಗಿದ್ದು ಕತೆ ಇವತ್ತು ಹೆಲ್ಗೋ ಸಾಗ್ತಾ ಇದೆ. ಸೊ ಖುಷಿಯಾಗುತ್ತೆ. ನಾನು ಅದನ್ನೇ ಹೇಳ್ಕೊಂತ ನಮ್ಮ ಅಮ್ಮಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಮ್ಮ ಆ್ಯಕ್ಚುಲಿ ಈ ಮುದ್ದೆನ ನಾನು ತೋರಿಸ್ಲೇಬೇಕಮ್ಮ, ಯಾಕಂದರೆ ಇದರಿಂದ ನಾನು ಫೇಮಸ್ ಆಗಿದ್ದು ಅಂತೇಳಿ.
ಸೊ ಫನ್ ಟೈಮ್ ಇವತ್ತು ಮಾತ್ರ ಮನೇಲಿ ಎಲ್ಲರೂ ಇರೋದ್ರಿಂದ ಸಖತ್ ಫನ್ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ, ಆ್ಯಕ್ಚುಲಿ ನಮ್ಮಂಗೆ ಕೇಳ್ತಿರ್ತೀನಿ, ಇಷ್ಟು ನೀಟಾಗಿ ತೀಡ್ತೀಯಲ್ಲಮ್ಮ ನೀನು, ಮುಂಚೆ ಎಲ್ಲ ಎಷ್ಟು ಮುದ್ದೆಗಳಿಗೆ ಮಾಡ್ತಿದ್ದೆ ಅಂತೇಳಿ. ಆ್ಯಕ್ಚುಲಿ ನಮ್ಮಮ್ಮರು ಎಷ್ಟು ಜನ ಗೊತ್ತಾ, ನಮ್ಮ ಅಜ್ಜಿಗೆ 11 ಜನ ಮಕ್ಕಳು. ಸೊ ಇವರಿಗೆ ಬುದ್ಧಿ ತಿಳಿದು ಮುದ್ದೆ ಮಾಡೋವಂಥ ವಯಸ್ಸಲ್ಲಿ ಆಲ್ರೆಡಿ ದೊಡ್ಡ ಮಕ್ಳು ಇರ್ತಾರಲ್ಲ ನಮ್ಮ ಮಾವಂದರು. ಸೊ ಅವ್ರಿಗೆಲ್ಲ ಆಲ್ರೆಡಿ ಮದುವೆ ಆಗಿ ಮಕ್ಕಳಾಗಿ ಅವರು ಕೂಡ ಇವ್ರಿಗೆ ಇನ್ನೊಂದು ಸ್ವಲ್ಪ ಚಿಕ್ಕವರು ಆ ಥರ ಏಜಲ್ಲಿ ಇರ್ತಿದ್ರು. ಮನೆ ತುಂಬ ಮಕ್ಕಳು. ಅಮ್ಮ ಹೇಳಿದ್ರು ಎಷ್ಟು ಜನಕ್ಕೆ ಮುದ್ದೆ ಮಾಡ್ತಿದ್ರಿ ಅಂತ ಕೇಳಿದ್ಕೆ, ಇವಾಗ ನಾನು ಹೆಂಗೆ ನಿನಗೆ ಎಷ್ಟು ಚೊಂಬು ನೀರು ಇಡಬೇಕಮ್ಮ ಅಂತ ಕೇಳಿದಾಗ 2.5 ಚೊಂಬು ಅಂತ ಹೇಳಿದಲ್ಲ, ಅವಾಗ ಎಷ್ಟು ಕೊಡ್ಪಾಣ ನೀರು ಹಾಕಬೇಕು ಅಂತ ಕೇಳೋರಂತೆ. ಸೊ ಅವಾಗೆಲ್ಲ ಅಳತೆ ಅಂತಂದರೆ ಕೊಡ್ಪಾಣ ಗಂಟ್ಲೆ ಅಲ್ವಾ, ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಮುದ್ದೆ ಮಾಡೋರು ಅಂತೇಳಿ. ಸೊ ಅದಕ್ಕೆ ನಾನು ಹಳೆ ಕೈ ಅಂತ ಕರೆಯೋದು ನಮ್ಮ ಅಮ್ಮನ್ನ. ಯಾಕಂದರೆ ಅಮ್ಮ ಸ್ವಲ್ಪ ಫೇಮಸ್ ಮುದ್ದೆ ಮಾಡೋದ್ರಲ್ಲಿ. ಯಾವುದೇ ಒಂದು ಹಬ್ಬ ಅದು ಇದು ಹೋಗ್ತಿರ್ತೀವಲ್ಲ, ಸೊ ರಿಲೇಷನ್ಸ್ ಮನೆಗೆ ಎಲ್ಲಿಗೆ ಹೋದರೂ ನಮ್ಮ ಅಮ್ಮಂಗೆ ಹಚ್ಬಿಡೋರು, ಚಿಕ್ಕಮ್ಮ ಬಾ ನೀನು ಮಾಡು, ಅತಿ ಬಾ ನೀನು ಮಾಡು, ಹಿಂಗೆ ಎಲ್ಲ ಹಚ್ಬಿಡೋರು. ಸೊ ನಾವು ಓಕೆ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ಹಿಂಗೆ ನಮ್ಮ ತಲೆಯಲ್ಲೂ ಮೈಂಡ್ ಸೆಟಲ್ಲಿ ಇದ್ದಿದ್ದು. ಇವಾಗ ನಮ್ಮಮ್ಮ ಬೈತಾರೆ, ನನ್ನ ಮಕ್ಕಳಾಗಿ ನೀವು ಮುದ್ದೆ ಮಾಡೋದು ಕಲ್ತಿಲ್ಲ ಅಂತ ಹೇಳಿ ಬೈದಿದ್ದಕ್ಕೆ ನಾನು ಮುದ್ದೆ ಮಾಡೋದು ಕಲ್ತಿದ್ದು. ಬಟ್ ಪರ್ಫೆಕ್ಟಾಗಿ ಬರ್ತಿಲ್ಲ, ಬಟ್ ತಿನ್ನೋ ಥರ ಅಂತೂ ಮಾಡ್ಕೊತೀನಿ ಫ್ರೆಂಡ್ಸ್, ಅದರಲ್ಲೇನು ದೋಖ ಇಲ್ಲ. ಸೊ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಅಮ್ಮ ದೊಡ್ಡ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಬಿರಿಯಾನಿ ಆ ಥರದ್ದು ಈ ಥರದ್ದೆಲ್ಲ ಸಖತ್ತ ಮಾಡ್ತಾರೆ. ನನಗೆ ತುಂಬ ಇಷ್ಟ. ಅವಾಗೆಲ್ಲ ದುರ್ಗಮ್ಮನ ಹಬ್ಬಕ್ಕೆ ದೊಡ್ಡ ಪಾತ್ರೆ ತುಂಬ ಬಿರಿಯಾನಿ ಮಾಡ್ತಾಯಿದ್ರು. ಅದು ಎಷ್ಟು ಟೇಸ್ಟಿಯಾಗಿರ್ತಿತ್ತು. ಅದನ್ನು ಸೀರಿಯಸ್ಲಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಇವತ್ತು ಮತ್ತು ಮಧ್ಯಾಹ್ನ ಏನು ಪ್ಲ್ಯಾನ್ ಆಗಿತ್ತು ಅಂತಂದರೆ, ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಅನ್ನೋ ಪ್ಲ್ಯಾನ್ ಆಗಿತ್ತು. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಆಗ್ತಾಯಿತ್ತು. ಮನೆ ತುಂಬ ಮಕ್ಕಳು, ಅದರಲ್ಲೂ ಬುಜ್ಜಿ ಇದ್ದಾನೆ ಅಂತಂದರೆ ಸ್ವಲ್ಪ ಜಾಸ್ತಿ ಕಾಟನೇ ಇರುತ್ತೆ, ಫುಲ್ ಸೌಂಡ್ ಇರುತ್ತೆ. ಮಿಟ್ಟು ಮತ್ತು ಬುಜ್ಜಿ ಎದುರಾಗ್ಬಿಟ್ರು ಅಂತಂದರೆ ಅವರಿಬ್ಬರನ್ನೂ ಸುಧಾರ್ಸಕ್ಕೆ ನಮಗೆ ತಲೆನೋವು ಬಂದೋಗುತ್ತೆ. ಅವರಿಬ್ಬರು ಗಲಾಟೆಯಲ್ಲೇ ನಾನು ಆ್ಯಕ್ಚುಲಿ ವೀಡಿಯೋನೇ ಶೂಟ್ ಮಾಡಿದೆ ಅರ್ಧ. ಸೊ ಹಾಗಾಗಿ ಮಿಸ್ ಆಗಿಬಿಡ್ತು. ಇವಾಗ ಮತ್ತೆ ಶೂಟ್ ಮಾಡ್ತಾ ಇದ್ದೀನಲ್ಲ, ಅವರಿಬ್ಬರು ಸ್ವಲ್ಪ ಪರವಾಗಿಲ್ಲ. ಒಬ್ಬರು ಫೋನ್ ಇಟ್ಕೊಂಡಿದ್ದಾರೆ, ಇನ್ನೊಬ್ಬರು ಆಟ ಸಾಮಾನು ಇಟ್ಕೊಂಡು ಆಟಾಡ್ತಿದ್ದಾರೆ. ಏನಾದರೂ ಒಂದು ಕೊಟ್ಟರೆ ಮಾತ್ರ ಸಮಾಧಾನ ಆಗ್ತಾರೆ ಫ್ರೆಂಡ್ಸ್, ಇಲ್ಲಾಂದರೆ ಮನೆಯೆಲ್ಲ ಸೌಂಡ್ ಆವಾಜ್ ಆಗ್ತಾ ಇರುತ್ತೆ, ಹಾಗೆ ಗಲಾಟೆ ಮಾಡ್ತಿರ್ತಾರೆ. ಇನ್ನು ಅಮ್ಮು ಇದ್ದಾಳೆ, ಮತ್ತು ಮಿಟ್ಟಿ, ಚಿಟ್ಟಿ ಮತ್ತು ಮಿಂಚು, ಬುಜ್ಜಿ, 5 ಜನ ಮಕ್ಕಳು, ಒಂದು 4 ಜನ ದೊಡ್ಡವರು. ಇಷ್ಟು ಜನ ಮನೆ ಫುಲ್ ತುಂಬಿದೆ ಇವತ್ತು. ಮಾತಾಡ್ಕೊತ, ಹರಟೆ ಮಾಡ್ಕೊತ, ಕಾಮಿಡಿ ಮಾಡ್ಕೊತ. ಸೊ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಚಿಟ್ಟಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿರೋದು. ಸೊ ಅದು ಮಾತ್ರ ಬೆಸ್ಟ್ ಮೂಮೆಂಟ್. ಅವನಿಗೆ ಹೇಳ್ಕೊಡೋವಾಗ ನಾವು ನಕ್ಕಿದ್ದು. ಫನ್ ಟೈಮ್ ಅಂದರೆ ಫನ್ ಟೈಮ್ ಇತ್ತು, ಸೂಪರಾಗಿತ್ತು. ಕಾವ್ಯ ಏನೋ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು. ಅಮ್ಮ ಪಾಪುಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಬಂದಿದ್ದು. ಸೊ ನಾನೇ ಹೋಗ್ತಿದ್ದೆ ಪ್ರತಿ ಸರಿ. ಇವತ್ತು ಅಮ್ಮನೇ ಬರ್ತಾ ಇದ್ದಾರೆ, ಅಪ್ಪ ಇಲ್ಲ ಅಂತೇಳಿ ಅಮ್ಮ ತಮ್ಮನ ಕರ್ಕೊಂಡು ಬಂದಿದ್ದರು. ಸೊ ನಪ್ಪಾಜಿ ಇನ್ನೇನು ಬರ್ತಾರೆ, ಸಂಜೆ ರಾತ್ರಿಗೆ ಆಗುತ್ತೆ ಅಂತೇಳಿ ಅಂದಿದ್ರು. ಸೊ ನೋಡಬೇಕು ಇವತ್ತು ಹೆಂಗಾಗುತ್ತೆ. ನಾಳೆ ಸಂಡೇ ಬೇರೆ, ಆದರೆ ನಂದು ತುಂಬ ಪ್ಲ್ಯಾನ್ಸ್ ಇದೆ, ವೀಡಿಯೋಸ್ ಇದೆ. ಇಲ್ಲಾಂದರೆ ಹೋಗ್ಬಿಡ್ತಿದ್ದೆ ಅಮ್ಮನ ಮನೆಗೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ಪಾರ್ಟ್ ಇದೆ ಅಲ್ಲ, ನಮ್ಮಮ್ಮ ಇವಾಗ ಏನು ತಿಡ್ತಾ ಇದ್ದಾರಲ್ಲ ಮುದ್ದೆ, ನಾನು ಚಿಕ್ಕವಳಿದ್ದಾಗಿಂದ ಹೆಂಗಿದು ಪರ್ಫೆಕ್ಟಾಗಿ ಹಿಂಗೆ ಮಾಡೋಕ್ಕೆ ಬರುತ್ತೆ, ನಾನು ಆ ಥರ ಮಾಡಬೇಕು, ಅದು ನನ್ನ ಕೈ ಕೂರ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಕುಣಿಸ್ತಾ ಇದ್ದೆ. ಕಂಪ್ಲೀಟಾಗಿ ಡ್ಯಾನ್ಸ್ ಮಾಡಿಸ್ತಿದ್ದೆ. ಬಟ್ ಅದು ಬರ್ತಾನೆ ಇರ್ತಿರ್ಲಿಲ್ಲ. ಇತ್ತೀಚೆಗೆ ಅದು ಬರ್ತಾ ಇದೆ, ಮೆಲ್ಲಕ್ಕೆ ನಿಧಾನಕ್ಕೆ ಬರ್ತಾ ಇದೆ. ಆ್ಯಂಡ್ ನಿಮಗೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಿ, ನಿಮ್ಮ ಲೈಫಲ್ಲಿ ಆಗಿರೋವಂಥ ಸ್ಟೋರೀಸು ಮತ್ತು ನಿಮ್ಮ ಲೈಫಲ್ಲಿ ನೀವು ಕಲಿತಿರೋಂಥ ಪಾಠಗಳದೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಒಂದಲ್ಲ ಎರಡಲ್ಲ ಸಾಕಷ್ಟು ಇದೆ. ಬಟ್ ನನ್ನ ಪಾಠದಿಂದ, ಸೊ ನಾನೇನು ಕಲಿತೆ ಆ ಪಾಠದಿಂದ ನಿಮಗೇನಾದರೂ ಯೂಸ್ ಆಗುತ್ತೆ ಅಂದರೆ ಐ ಆಮ್ ಶ್ಯೂರ್ ನನಗೆ ತುಂಬಾ ಖುಷಿ, ನಾನು ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಇನ್ಸಿಡೆಂಟ್ನ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇರೋದ್ರಲ್ಲಿ ಯಾಕೆ ಇಷ್ಟೊಂದು ಖುಷಿ ಇದೆ ನನಗೆ, ಆ್ಯಂಡ್ ಇರೋದ್ರಲ್ಲೇ ಇಷ್ಟೊಂದು ಎಂಜಾಯ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಯಾಕೆ ಇಷ್ಟೊಂದು ವ್ಯಾಲ್ಯೂಯಬಲ್ ಆಗಿ ಮತ್ತು ಪ್ರತಿಯೊಬ್ಬರಿಗೂ ವ್ಯಾಲ್ಯೂ ಕೊಟ್ಟು ಸೊ ಈ ರೀತಿ ಇದ್ದೀನಿ ಲೈಫಲ್ಲಿ ಅಂತಂದರೆ, ಅದಕ್ಕಿಂತ 10ರಷ್ಟು ನಾನು ಪೆಟ್ಟು ತಿಂದಿದ್ದಕ್ಕೆ ಮಾತ್ರ. ಆವತ್ತು ತುಂಬ ಕ್ರಿಟಿಕಲ್ ಆಗ್ತಿತ್ತು ನನಗೆ ಕಲಿಯೋವಾಗ. ನೋಡಿ, ಕಲಿಕೆ ಅನ್ನೋದು ನಮಗೆ ನೋವು ಜಾಸ್ತಿ ಕೊಡುತ್ತೆ, ಬಟ್ ಕಲಿತಾದ್ಮೇಲೆ ಪಾಠ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಕೊಡುತ್ತೆ ಅಂತಾರಲ್ಲ. ಸೊ ಹಂಗೆ ಅವತ್ತೇನೋ ಒಂಥರ ಇರಿಟೇಷನ್ ಆಗ್ತಿತ್ತು, ಅವತ್ತೇನೋ ಒಂಥರ ಭಯ, ಅವತ್ತೇನೋ ಒಂಥರ ನನ್ನ ಮೇಲೆ ನನಗೆ ಅಪನಂಬಿಕೆ, ಇದೆಲ್ಲ ಆಗ್ತಾಯಿತ್ತು. ಬಟ್ ಇವತ್ತು ಸೊ ಅದನ್ನೆಲ್ಲ ಪಾಠ ಕಲಿತಾದ್ಮೇಲೆ ನಾನು ಪ್ರೌಡ್ ಫೀಲ್ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ಖುಷಿ ಇದೆ, ಒಂಥರ ಪೀಸ್ಫುಲ್ ಮೈಂಡ್ ಮತ್ತು ಪಾಸಿಟಿವ್ ಮೈಂಡ್. ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಕೂಡ ಕೂರಲ್ಲ, ಒಂದು ಸ್ವಲ್ಪ ಹೊತ್ತು ಕೂಡ ಫ್ರೀ ಇರಲ್ಲ. ಆದರೂ ಕೂಡ ಏನೋ ಒಂಥರ ವ್ಯಾಲ್ಯೂಯಬಲ್ ಟೈಮ್, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಪರ್ಫೆಕ್ಟ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಾಗಲಿ. ಸೊ ಇದೆಲ್ಲದು ಬಂದಿದ್ದು ಯಾವುದರಿಂದ ಗೊತ್ತಾ, ಏನೋ ಒಂದು ತಪ್ಪು, ಏನೋ ಒಂದು ಮಿಸ್ಟೇಕು, ಏನೋ ಒಂದು ಏನಂತಾರೆ ಅನ್ಡಿಸಿಷನ್. ಸೊ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಆ್ಯಕ್ಚುಲಿ ನಾವು ಡಿಸೈಡ್ಗಳನ್ನ ಹೆಂಗೆ ಮಾಡಬೇಕು, ಹೆಂಗೆ ಮಾಡಿದ್ರೆ ನಮ್ಮ ಲೈಫ್ ಸ್ಟ್ಯಾಂಡ್ ಆಗುತ್ತೆ, ಸೊ ಇದನ್ನು ಶೇರ್ ಮಾಡ್ಕೊತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ವಾ, ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಯಾರಾದರೂ ಒಬ್ಬರು ನಮಗೆ ಮಾರ್ಗದರ್ಶನ ನೀಡೋರಿದ್ದರೆ ಒಂದೇ ಒಂದು ಮಾತು ನಮ್ಮನ್ನು ಚೇಂಜ್ ಮಾಡುತ್ತಂತೆ. ಸೊ ಆ ಮಾತು ಇಲ್ಲಿ ಎಷ್ಟೊಂದು ಜನಕ್ಕೆ ಬೇಕಾಗಿರ್ಬೋದು ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ, ಯಾರಾದರೂ ಒಂದು ಮಾತು ಹೇಳ್ತಾ ಇಲ್ವಲ್ಲ ನನಗೆ, ನನ್ನ ಪ್ರಾಬ್ಲಮಿಂದ ಹೊರಗೆ ಬರೋದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಕೊಡ್ತಾ ಇಲ್ವಲ್ಲ, ಒಂದು ಲೈನ್ ಬೇಕು ನನಗೆ. ಸೊ ಆ ಲೈನ್ ನನ್ನನ್ನು ಯಾವಾಗ ಹೊರಗಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಸಫರ್ ಆಗ್ತಾ ಇದ್ದೆ.
ಸೊ ಆ ಲೈನ್ಸ್ನ ಇವತ್ತು ನಾನು ಕಲ್ತಿದ್ದೀನಲ್ವ, ನನ್ನ ಥರನೇ ಎಷ್ಟೊಂದು ಜನ ಕಾಯ್ತಾ ಇರ್ಬೋದು. ಸೊ ಅವ್ರಿಗೋಸ್ಕರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀರಾ? ಹೇಳ್ತೀನಿ. ಆಮೇಲೆ ಇವಾಗ ರುದ್ರ ಮಾಡಿರೋಂಥ ಕಡಲೆಕಾಳು ಸಾಂಬಾರು ಮಾತ್ರ ಸೀರಿಯಸ್ಲಿ ಹೇಳಂಗೆ ಇಲ್ಲ, ಸೂಪರ್ ಆಗಿತ್ತು. ಅದಕ್ಕೆ ಹೇಳಿದೆ ಅವನಿಗೆ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಡು, ಮಾಡಿಕೊಡ್ತೀನಿ ಅಂತೇಳಿ. ಮೊನ್ನೆ ತುಂಬ ಯೂಟ್ಯೂಬ್ ಚಾನಲ್ಸ್ ಆಗಿಬಿಟ್ರೆ ಆಮೇಲೆ ಅಷ್ಟೇ ಕತೆ ಅಲ್ವಾ. ಬಟ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು. ನಮ್ಮ ಚಿಟ್ಟಿ ಇದ್ದಾನೆ ಅಂತಂದರೆ ಸ್ಟೋರೀಸ್ ಗೊತ್ತಲ್ವಾ, ಭಯಂಕರ ಸ್ಟೋರೀಸ್ ಹೇಳ್ತಾನೆ ಇರ್ತಾನೆ. ಅದಾಗಿದ ತಕ್ಷಣ ಮತ್ತೆ ಬಟ್ಟೆ ಮಡಿಸೋದಿತ್ತು, ಸ್ವಲ್ಪ ಬಟ್ಟೆ ಮಡ್ಚ್ಕೊತ ಕೂತ್ಕೊಂಡಿದ್ದೆ ಜಯನ್ ಜೊತೆ ಫುಲ್ ಮಾತಾಡ್ಕೊತ. ಇವರೆಲ್ಲ ಏನಕ್ಕೆ ಹೋಗಿದ್ದಾರೆ ಅಂತಂದರೆ ಮಣ್ಣು ಥರ ಕೇಳಿದ್ದೆ, ಅಂದರೆ ಪ್ಲ್ಯಾಂಟಿಂಗ್ ಮಾಡಬೇಕು ಅಂತೇಳಿ ಕೆಲವೊಂದಷ್ಟು ಹೂವಿನ ಕುಂಡಲಗಳು ತಂದಿದ್ದೆ ಪ್ಲಾಸ್ಟಿಕ್ಕು. ಬಟ್ ಮಣ್ಣಿರಲಿಲ್ಲ, ತಮ್ಮ ಬರೋದು ಕಾಯ್ತಾನೆ ಇದ್ದೆ. ನಮ್ಮ ಮನೆ ಹಿಂದ್ಗಡೆನೆ ಕೆಂಪು ಮಣ್ಣು ಮತ್ತು ಕರಿ ಮಣ್ಣು ಗುಡ್ಡೆ ಹಾಕಿದ್ದಾರೆ. ಸೂಪರಾಗಿದೆ ಮಣ್ಣು, ನೋಡಿದಾಗೆಲ್ಲ ಆಸೆ ಆಗೋದು ರುದ್ರ ಯಾವ ಬರ್ತಾನೆ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ. ಸೊ ಇವತ್ತು ಬಂದಿದ್ದ, ಒಂದು ಚೀಲ ಕೊಟ್ಟು ಈ ಚೀಲ ತುಂಬ ಮಣ್ಣು ತೊಗೊಂಬಾರಪ್ಪ ದಯವಿಟ್ಟು ಅಂತ ಹೇಳಿದ್ದಕ್ಕೆ ಹೋಗಿದ್ದಾನೆ. ಅವನ ಜೊತೆ ನಮ್ಮ ಅಮ್ಮನೂ ಹೋಗಿದ್ದಾರೆ, ಚಿಟ್ಟಿನೂ ಹೋಗಿದ್ದಾರೆ, ಮಿಟ್ಟು ಪ್ಲಸ್ ಅಮ್ಮು ಎಲ್ಲರೂ ಹೋಗಿದ್ದಾರೆ. ಸೊ ಅವ್ರು ಹೋಗಿ ಬರೋದ್ರೊಳಗಡೆ ಇದಿಷ್ಟು ಬಟ್ಟೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕೂತ್ಕೊಂಡು ನಾನು ಜಯಂತ್ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಇನ್ನೇನು ಪಾಪು 3 ತಿಂಗಳು ಆದಮೇಲೆ ನನಗೆ ಮತ್ತೆ ನಾರ್ಮಲ್ ಲೈಫ್ಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ನಾರ್ಮಲ್ ಲೈಫ್ ಮೀನ್ಸ್ ಮುಂಚೆ ನಾನೇನೆಲ್ಲ ನಂದು ರೋಟೀನ್ಸ್ ಇತ್ತು ಮತ್ತು ರಿಚುವಲ್ಸ್ ಇತ್ತು, ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಮತ್ತು ಪ್ಲ್ಯಾಂಟಿಂಗ್ ಮಾಡಬೇಕು ಅನ್ನೋದು ಸಖತ್ ಇಷ್ಟ. ಸೊ ಅದನ್ನೆಲ್ಲ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇದಾಗಿದ್ದ ತಕ್ಷಣ ಬಟ್ಟೆ ಅಂತ ಪೂರ್ತಿ ಮಾಡ್ಸೋಕ್ಕಾಗಲಿಲ್ಲ, ಅವರೆಲ್ಲ ತೊಗೊಂಬಂದರು. ಅದಾಗಿ ಅಮ್ಮ ಸ್ನಾನ ಮಾಡಿಸ್ಬೇಕಿತ್ತು ಅಂತೇಳಿ ನೀರಿಟ್ಟು ಎಣ್ಣೆ ಕಾಯಿಸ್ಕೊಟ್ಟಿದ್ದೀನಿ, ತಿಕ್ಕಬೇಕು ಅಂತೇಳಿ ಇವಾಗ ರೆಡಿ ಮಾಡ್ಕೊತಿದ್ದಾರೆ. ಅದೇನೋ ಗೊತ್ತಿಲ್ಲ, ಮಿಂಚು ಸ್ನಾನ ಮಾಡಿಸ್ಬೇಕು ಅಂತಂದರೆ ಸರ್ರಾಗಿ ಅಳ್ತಾಳೆ. ಅವಳು ಅಳೋದು ನೋಡಿ ನಾವು ಬೇಗ ನೀರು ಹಾಕೊಂಡು ಬಂದುಬಿಡ್ತೀವಿ, ಹಂಗೆ ಮಾಡ್ತಾಳೆ. ನಮ್ಮಮ್ಮ ಮುದ್ದಾಡೋದೇ ಫೋಟೋ ತೆಗಿತಿದ್ದೀನಿ ಅಂತ ಅಂದ್ಕೊಂಡು ಮುದ್ದಾಡೋದೇ ಮಾಡ್ತಾಯಿದ್ರು. ಸೊ ಇದು ತುಂಬ ಇಷ್ಟ ನಮಗೆ, ಫುಲ್ ಮುದ್ದಾಡ್ತಾನೆ ಇರ್ತಾರೆ. ನಮ್ಮ ಅಪ್ಪಾಜಿ ನೋಡಿ ಅವಾಗ ಹೇಳ್ತಾ ಇರ್ತಾರೆ, ನಿನಗಿನ್ನೂ ಎಷ್ಟಾದರೂ ಸಾಲದು ಬಿಡು ಅಂತೇಳಿ. ಹಾಗೆ ಆಮೇಲೆ ಇವಾಗ ಸ್ನಾನ ಮಾಡಿಸ್ಕೊಂಬಂದಾದ್ಮೇಲೆ ಅಂತ ನೆನೆಸ್ಕೊಂಡು ಅಳ್ತಾನೆ ಇರ್ತಾಳೆ. ಅವಳು ಸಮಾಧಾನ ಮಾಡಬೇಕು ಅಂತಂದರೆ ಸ್ವಲ್ಪ ಹೊತ್ತು ಬೇಕು, ಸಮಾಧಾನ ಮಾಡಿ ಆಮೇಲೆ ಹಾಲು ಕುಡಿಸ್ತೀನಿ. ಹಾಗೆ ನಾನು ಸ್ನಾನ ಮಾಡಿದ ತಕ್ಷಣ ಮತ್ತು ಮಗು ಸ್ನಾನ ಮಾಡಿದ ತಕ್ಷಣ ನೀವು ಶೀತ ಆಗುತ್ತೆ ಅಂತ ಕೇಳ್ತಾ ಇರ್ತೀರಲ್ಲ ಕಮೆಂಟ್ಸಲ್ಲಿ. ಸೊ ಏನಿಲ್ಲ, ನಮಗೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಮತ್ತು ಅವಳು ಸಮ್ಟೈಮ್ಸ್ ಹಾಲು ಕುಡಿಸಿದ ಮೇಲೆ ಅಲ್ಲಿ ಯೂರಿನ್ ಪಾಸ್ ಮಾಡಿರ್ತಾಳೆ ಸ್ನಾನ ಮಾಡಿಸೋವಾಗ. ಅವಾಗ ಬಂದ ತಕ್ಷಣ ಅವಳಿಗೆ ಹಸು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಕುಡಿಸ್ತಾ ಇರ್ತೀನಿ, ಹಾಗೇನಿಲ್ಲ, ರಿಸ್ಟ್ರಿಕ್ಟಾಗಿ ಕುಡಿಸ್ಬಾರ್ದು ಅಂತೇಳಿ ಯಾವತ್ತೂ ನಾನು ಸ್ಟಾಪ್ ಮಾಡಿಲ್ಲ. ಹಾಗೆ ಅವಳು ಯಾವಾಗ ಅದನ್ನು ಡಿಮ್ಯಾಂಡ್ ಮಾಡ್ತಾಳೆ. ಸೊ ಆವಾಗ ನಾನು ಕುಡಿಸ್ಬಿಡ್ತೀನಿ ಬೇಗ ಹಾಲನ್ನ, ಮತ್ತು ಡಿಲೇ ಮಾಡಲ್ಲ. ಅಯ್ಯೋ ಸ್ನಾನ ಮಾಡಿಸ್ಕೊಂಬಂದಿದ್ದೀವಿ ಇವಾಗ ಕುಡಿಸ್ಬಾರ್ದು ಹಾಗೆ ಹಿಂಗೆ ಅಂತೀನಿಲ್ಲ. ಮತ್ತು ಶೀತ ಆಗಲ್ವಾ ಅಂತ ಕೇಳ್ಬೋದು ನೀವು. ಶೀತ ಆಲ್ಮೋಸ್ಟ್ ಅವಳಿಗೆ ಆಗಿರೋದು ತುಂಬ ಕಡಿಮೆ. ಅವಾಗವಾಗ ಮುಸ್ ಅಂತೇಳಿ ಬಿಟ್ಟರೆ ಬೇರೆ ಆ ಲೆವೆಲ್ಗೆ ಶೀತ ಆಗೋದು, ಜ್ವರ ಆಗೋದು ಅದೆಲ್ಲ ಬರ್ತಿಲ್ಲ. ಬಿಕಾಸ್ ಅವಳು ತುಂಬ ಹೀಟ್ ಅಂತ ಅಂದ್ಕೊತೀನಿ. ನನಗೆ ಪಥ್ಯವು ನಾನು ಏನೂ ಮಾಡಿಲ್ಲ ಅಂತಂದರೂ ಒಂದೇ ಒಂದರಲ್ಲಿ ನನಗೆ ಅರ್ಥ ಆಗಿರೋದು ಅವಳು ಹೀಟ್ ಬಾಡಿಯವಳು ಅಂತ ಹೇಳಿ. ಯಾವುದರಲ್ಲಿ ಅಂದರೆ ಚಪಾತಿ ತಿನ್ನೋದ್ರಲ್ಲಿ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ನಲ್ಲ. ಸೊ ಹಿಂಗೋ ಮ್ಯಾನೇಜ್ ಮಾಡಿಬಿಟ್ಟೆ. ಇನ್ನೇನು 3 ತಿಂಗಳು ಪ್ರತಿಯೊಂದನ್ನು ತಿನ್ನೋ ಥರ ನಾರ್ಮಲೈಸ್ ಮಾಡ್ಕೋಬೇಕು ಲೈಫ್ನ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಗುಂಡಮ್ಮನ ರೆಡಿ ಮಾಡಿ ಅಕ್ಕನ ಫ್ರಾಕ್ ಹಾಕಿ ಇವಾಗ ಮಲಗಿಸಿದ್ದೀನಿ. ಅಮ್ಮ ರುದ್ರ ಹೋದ್ರು, ಟೈಮ್ ಆಯಿತು ಅಂತೇಳಿ. ಸೊ ಇನ್ನೇನು ನಾವಷ್ಟೇ ಇದ್ದೀವಿ ಮನೇಲಿ ಮಕ್ಕಳು. ಅನ್ನೇ ತುಂಬ ಜನ ಇದ್ದು ಒಂದೇ ಸರಿ ಖಾಲಿ ಆಗಿಬಿಟ್ಟಿದ್ದಕ್ಕೆ ಒಂದು 2 ಅವರ್ಸ್ ನಾವು ಕೂಡ ಶಟ್ ಡೌನ್ ಆಗಿಬಿಟ್ವಿ. ಒಂದು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವಾಗ ಮಿಂಚು ಮಲ್ಕೊಂಡಿದ್ದಾಳೆ, ಅವಳ ಪಕ್ಕದಲ್ಲೇ ಮಲ್ಕೊಂಡು ತುಂಬ ಹೊತ್ತು ಲೈಯಿಂಗ್ ಆಗಿ ಅವಳಿಗೆ ಮಲಗಿಸಿ ಇವಾಗ ಎದ್ದಿದ್ದೀನಿ. ಇಲ್ಲಿ ನೋಡಿ ಇವನು ಅಳ್ತಾ ಇದ್ದಾನೆ. ಯಾಕೆ ಗೊತ್ತಾ, ಅಮ್ಮು ಓದ್ಲು. ಎಲ್ಲಿಗೆ ಓದ್ಲು ಅಂತಂದರೆ ದೇವ್ರಿಗೆ ಹೋಗ್ತಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ದಾಳೆ, ಮತ್ತು ನಾಳೆ ಬರ್ತಾಳೆ. ಸೊ ಅವಳನ್ನ ಕಳಿಸಿದ್ದಕ್ಕೆ ಇವನು ಫುಲ್ಲು ದುಃಖ ತಂದ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ ಮಾರಾಯ. ಮತ್ತು ಹೀಗೆ ಟೈಮ್ ಸ್ಪೆಂಡ್ ಆಗ್ತಾಯಿದ್ರೆ ಆಯಿತು, ಇನ್ನೇನು ನಾಳೆ ಬರ್ತಾಳೆ ಬಿಡು, ಇಷ್ಟೊಂದು ಬೇಜಾರಾಗೋದೇನು ಬೇಡ ಅಂತ ಹೇಳ್ಕೊಂಡು ನಾವು ಎದ್ದು ಮನೆ ಎಲ್ಲ ಕಸ ಹೊಡಿತೀನಿ ಬಜ್ಜಿ ಹಿಂಗೆ ಎಲ್ಲ ತೆಗ್ದಿಕ್ಕು ಅಂತಂದಿದ್ದಕ್ಕೆ ಚಿಟ್ಟಿ ಎಲ್ಲ ತೆಗೆದಿಟ್ಟಿದ್ದೇನೆ, ಕಸ ಹೊಡಿತಾ ಇದ್ದೀನಿ. ಮೇಡಮ್ ಅವ್ರು ಬಂದು ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನೀವು ತುಂಬ ಜನ ಹೇಳ್ತಾ ಇರ್ತೀರಿ ಮನೆ ತುಂಬ ಚೆನ್ನಾಗಿದೆ, ಆಮೇಲೆ ಸ್ವಂತದ್ದಾ ರೆಂಟಾ ಅಂತ ಎಲ್ಲ ಕೇಳ್ತಾ ಇರ್ತೀರಾ, ಮತ್ತು ರೆಂಟ್ ಎಷ್ಟು ಅಂತಲೂ ಕೇಳ್ತಾ ಇರ್ತೀರಾ. ಸೊ ನಮಗೆ ಸ್ವಂತ ಅನ್ನೋದು ಆ್ಯಕ್ಚುಲಿ ಏನೇನೂ ಇಲ್ಲ. ಇದು ರೆಂಟೆಡ್ ಹೌಸು. ನನಗೆ ತುಂಬ ಇಷ್ಟಪಟ್ಟು ಈ ಮನೆಗೆ ಬಂದಿದ್ದು, ಅದೇ ಥರನೇ ತುಂಬ ಇಷ್ಟಪಟ್ಟು ಇದೆ. ಹಾಗೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು, ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಮನೆಗೆ ಇನ್ನೂ ಸಾಕಷ್ಟು ವಸ್ತುಗಳು ತುಂಬ ಕಡಿಮೆ ಇದೆ ನನಗೆ. ಇವಾಗೇನು ನಿಮ್ಗೆ ಅಲ್ಲಿ ಕೃಷ್ಣನ ಫೋಟೋ ಕಾಣಿಸ್ತಿದೆಯಲ್ಲ, ಅಲ್ಲಿ ಸೋಫಾ ಬರಬೇಕು ಅನ್ನೋ ಡ್ರೀಮ್ ಇದೆ. ಇನ್ನು ಏನೇನೋ ಇದೆ, ಚಿಕ್ಕ ಪುಟ್ಟ ಡ್ರೀಮ್ಸ್ ಜಾಸ್ತಿ ನನಗೆ. ಸೊ ಅದೆಲ್ಲ ಇದೆ, ಅದನ್ನೆಲ್ಲ ಮಾಡಿದ್ರೆ ಆಯಿತು, ಓಕೆ. ಆದರೆ ನನ್ನ ಜೀವನದಲ್ಲಿ ಆಗಿರುವಂಥ ಘಟನೆಯಿಂದನೇ ನಾನು ಇಷ್ಟೆಲ್ಲ ಚೇಂಜ್ ಆಗಿದ್ದು. ಹಾಗೆ ಈ ಒಂದು ಹಠ ನನಗೆ, ನಮ್ಮ ಮನೇಲಿ ನನ್ನ ನೋಡಿದವರೆಲ್ಲ ಒಂದು ಮಾತನ್ನೋರು, ದಿವ್ಯಂಗೆ ಜಾಸ್ತಿ ಹಠ ಅಂತ ಹೇಳಿ. ಸೊ ಅದು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ರೀಸೆಂಟ್ಲಿ ಲೈಫ್ ಅಂತ ಬಂದಾಗ ಹಠ ಮಾಡ್ತಿರಲಿಲ್ಲ, ಬೇಕು ಅಂದಿರೋದನ್ನು ಪಡ್ಕೊಳಕ್ಕಾಗಲ್ಲ ಅಂತಂದಾಗ ಸುಮ್ಮನಾಗ್ಬಿಡ್ತಿದ್ದೆ. ಬಟ್ ಹಠ ಮತ್ತೆ ಬಂತು. ಮತ್ತು ಯಾವ ವಿಚಾರದಲ್ಲಿ ಬಂತು ಅಂತಂದರೆ ಜೀವನವನ್ನು ಗೆಲ್ಲುವಂಥ ವಿಚಾರದಲ್ಲಿ ಬಂತು. ಸೊ ಅದಕ್ಕೆ ಕಾರಣ ಕೂಡ ಇದೆ, ಅವಮಾನ.
ನನಗೆ ಆದಂಥ ಅವಮಾನ ಯಾವ ವಿಚಾರದಲ್ಲಿ ಅಂತಂದರೆ ಇವತ್ತೊಂದು 3 ನಾನು ಘಟನೆಗಳನ್ನ ಶೇರ್ ಮಾಡ್ಕೊತೀನಿ. ಆ 3 ಅವಮಾನಗಳು ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಯಿತು ಮನಸ್ಸಿನ ಮೇಲೆ ಅಂತ ಹೇಳ್ಬೋದು. ಸೊ, ಆ ಹೊಡೆತದಿಂದನೇ ಈ ಥರ ಪುಟ್ಟದು ಎದ್ದೇಳೋಕ್ಕೆ ಸಾಧ್ಯ ಆಯಿತು ಅಂತ ಅನ್ಕೊತೀನಿ. ಸೊ, ಯಾಕೆಂದರೆ ಇವಾಗ ಏನು ನೀವು ನೋಡ್ತಾ ಇದ್ದೀರಿ ಈ ಮನೆ ಹಿಂಗೆ ಇರಬೇಕು, ಈ ಮನೇಲೇ ನಾವು ಇರಬೇಕು ಅನ್ನೋದು ನನಗೆ ಅನಿಸಿತ್ತು. ಇಂಥದ್ದೇ ಮನೇಲಿರಬೇಕು ಅಂತೇಳಿ. ಸೊ, ನಾನು ಹೆಂಗೆ ಆಸೆಪಟ್ಟೆ ಅದೇ ಥರನೇ ಇವತ್ತು ಅದೇ ಮನೇಲಿದ್ದೀನಿ, ಓಕೆ. ಬಟ್ ಇದಕ್ಕಿಂತ ಮುಂಚೆ ಒಂದೇ ಒಂದು ಇನ್ಸಿಡೆಂಟ್ ಆಯಿತು. ಇದಕ್ಕಿಂತ ಮುಂಚೆ ಅಂದರೆ 2 ಇಯರ್ಸ್ ಬ್ಯಾಕ್. ಸೊ, ನಾವೆಲ್ಲದನ್ನು ಕಳ್ಕೊಂಡು ಯಾವಾಗ ಫುಲ್ ಕಂಪ್ಲೀಟ್ ಝೀರೋ ಆದ್ವಿ, ಒಳ್ಳೆ ಮನೇಲೇ ಇದ್ವಿ. ಆವಾಗ ಪ್ರೆಸೆಂಟ್ ಒಂದು ಮನೇಲಿದ್ವಿ. ಇವತ್ತು ಆ ಮನೆ ಡಬಲ್ ಅಷ್ಟು ರೆಂಟ್ ಇದೆ ನಮ್ಮದು. ನಾನು ಹೇಳ್ತೀನಿ. ಸೊ, ಏನಂತಂದರೆ ಆ ಮನೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಖಾಲಿ ಮಾಡಬೇಕಾಗಿ ಬಂತು. ಯಾಕಂದರೆ ನಮ್ಮ ಕೈಲಿ ಏನೂ ಇಲ್ಲ. ಬಾಡಿಗೆ 4,000 ಬಾಡಿಗೆ ಕಟ್ಟಬೇಕು ಅಂತಂದರೆ ಜೀವ ಹೋಗಿ ಕೈಯಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ 5-5.5 ಎಲ್ಲ ರೆಂಟ್ ಕಟ್ತಿದ್ವಿ. ಬಟ್ ಎಲ್ಲದನ್ನು ಕಳ್ಕೊಂಡು ಕಂಪ್ಲೀಟಾಗಿ ಝೀರೋ ಆಗಿ ಊಟಕ್ಕೂ ಸಮೇತ ನಮ್ಮ ಹತ್ರ ಇಲ್ಲದೇ ಇದ್ದಾಗ ನಾವು ಮನೆ ಖಾಲಿ ಮಾಡ್ತೀವಿ ಅಂತಂದಾಗ ಓನರ್ ಒಂದು ಮಾತು ಅಂದಿದ್ರು ನನಗೆ. ಸೊ, ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಲೈಫ್ ಅಂದ್ರೇ ಗೊತ್ತಿಲ್ಲ ನನಗೆ. ನನ್ನ ಗಂಡ ಯಾವತ್ತೂ ₹100 ಕೊಟ್ಟು ಅಂಗಡಿಗೆ ಹೋಗ್ಬಾ ಅಂತಲೂ ಕಳಿಸಿಲ್ಲ. ಸೊ, ಹಾಗೆ ಇದಂಥ ಲೈಫ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿರೋಂಥ ಲೈಫ್ ಸಡನ್ನಾಗಿ ಹಿಂಗೆ ಬಂತು. ಸರಿ ಆಯ್ತು, ಮನೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಅವ್ರಿಗೆಲ್ಲ ಹೇಳಿದಾಗ ಅವ್ರು ಅಂದಿದ್ದೊಂದು ಮಾತು ಏನಂತಂದರೆ, ಸಡನ್ಲಿ ತುಂಬ ಚೆನ್ನಾಗಿದ್ರು, ಅದಕ್ಕೆ ಹೇಳಿದ್ದು ನಿಮ್ಮಂಥವ್ರಿಗೆ ಮನೆ ಕೊಡಬಾರ್ದು ಅಂತೇಳಿ. ಸೊ, ನಿಮ್ಮನ್ನು ನೋಡಿದ್ರೇ ಗೊತ್ತಾಗುತ್ತೆ, ಬಾಡಿಗೆ ಕಟ್ಟೋಕ್ಕಾಗದೆ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಿ ಹಾಗೆ ಹಿಂಗೆ ಅಂತಂದಾಗ ಸೀರಿಯಸ್ಲಿ ಐ ಆಮ್ ಶಾಕ್. ಅಂದರೆ ನನ್ನ ಮೈಂಡ್ ಒಂಥರ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಫುಲ್ಲು ಒಂಥರ ಡಿಪ್ರೆಷನ್ ಆಗಿಬಿಟ್ಟಿದೆ ನಾನು. ಯಾಕೆ ಹಿಂಗಂದ್ರು ನಮಗೇನ ಆ ಮಾತು ಅಂದಿದ್ದು ಅಂತ ಹೇಳಿ ನನ್ನ ಗಂಡನ ಹತ್ರ ಒಂದು ದಿನ ಕೂತ್ಕೊಂಡು ಆ ಮಾತು ಅಂದ್ರಲ್ಲ ಅವ್ರು ಯಾಕಂದ್ರು ನಮಗೆ, ಸೊ ಹೆಂಗೆ ತಡ್ಕೋಬೇಕು ಅದನ್ನು, ಈ ಥರ ಎಲ್ಲ ಕೇಳುವಾಗ ನನ್ನ ಜಯ ಅಂದಿದ್ದು ಒಂದೇ ಮಾತು, ಪ್ರಪಂಚ ಇರೋದು ಆ್ಯಕ್ಚುಲಿ ಹಿಂಗೆ, ನೀನು ಒಳಗಡೆ ಇದ್ದೆ. ಸೊ, ಪ್ರಪಂಚ ಇರೋದು ಹಿಂಗೆ, ದುಡ್ಡಿದ್ರೆ ಮಾತ್ರ ನಮಗೆ ಬೆಲೆ ಕೊಡ್ತಾರೆ, ಇಲ್ಲ ಅಂತಂದರೆ ತುಂಬ ಕೆಟ್ಟದಾಗೂ ಮಾತಾಡ್ತಾರೆ. ಅದು ಯಾರಾದರೂ ಆಗಿರಲಿ. ಸೊ, ಇದನ್ನೆಲ್ಲ ಬರುತ್ತೆ, ಇದೆಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕು ನಾವು ಅಂತಂದಾಗ ನಾನೇನು ಅವ್ರಿಗೆ ರಿಪ್ಲೈ ಮಾಡಿದ್ದು ಅಂತಂದರೆ ಜಸ್ಟ್ ಸೈಲೆಂಟ್. ಅವರು ಕಂಪ್ಲೀಟಾಗಿ 360 ಡಿಗ್ರಿ ಟರ್ನ್ ಆದೆ. ಕಂಪ್ಲೀಟ್ ಆಪೋಸಿಟಾಗಿ ಟರ್ನ್ ಆಗಿ ನಾನೇ ಒಂಥರ ಮುಳುಗೋ ಥರ ಆವತ್ತು ಮೌನ ಆಗಿದ್ದೆ ನಾನು. ಯಾಕಂದರೆ ಹಂಗಿದ್ರೆ ನಾನು ಒಳಗಡೆ ಇದ್ದೆ, ಹೊರಗಡೆ ಬೇರೆ ಪ್ರಪಂಚ ಇದೆನಾ? ಸೊ, ಇದೆಲ್ಲ ಯಾವುದು ನನಗೆ ಗೊತ್ತೇ ಇಲ್ವಲ್ಲ, ನಾವು ಬಾಡಿಗೆ ಕಟ್ಟೋಕ್ಕೂ ಅರ್ಹತೆ ಇಲ್ಲದೆ ಇರೋ ರೀತಿ ಆಗಿಬಿಟ್ವಾ ಅಂತೇಳಿ. ಸೊ, ಅಲ್ಲಿಂದ ಬಂದಿದ್ದೆ ಒಂದು ಚಿಕ್ಕ ಮನೇಲಿ ಅಂತಂದರೆ 3 ರೂಮ್ ಇತ್ತು. ಜಯಂತ್ ನಿಂತ್ಕೊಂಡು ಸ್ನಾನ ಮಾಡಿದ್ರೆ ಕಂಪ್ಲೀಟಾಗಿ ಅವರು ಎದೆವರೆಗೂ ಬರೋವಂಥ ಬಚ್ಚಲು ಮನೆ. ಆಮೇಲೆ ಕಾಲು ಚಾಚಿದರೆ ಅಥವಾ ಮಂಚ ಇಟ್ಟಿದ್ದೀವಿ. ಸೊ, ಕಾಲು ಚಾಚಿದರೆ ಒದ್ದಾಡೋಕ್ಕಾಗಲ್ಲ, ಒದ್ದಾಡಿದ್ರೆ ಕಾಲು ಚಾಚೋಕ್ಕಾಗಲ್ಲ. ಸೊ, ಅಂಥ ಚಿಕ್ಕ ಮನೆ. ಟೈಲ್ಸ್ ಇರಲಿಲ್ಲ, ಅಲ್ಲಿ ಕಲ್ಲಿತ್ತು. ಸೊ, ಎಕ್ಸ್ಟ್ರಾ ಒಂದು ಮನೆ ಅಂತ ಇರುತ್ತೆ ಗೊತ್ತಾ ಬಿಲ್ಡಿಂಗ್ಗಳಿಗೆ, ಹೆಂಗೆ ಅಂದರೆ ಸಾಮಾನುಗಳನ್ನ ಇಡಬೇಕು ಅಂತೇಳಿ. ಸೊ, ಆ ಥರದ ಮನೆಗೆ ಇದೇ ಥರ ಇದ್ದಂಥ ಮನೆಗಳಲ್ಲಿ ಇದ್ದು ನಾವು ಆ ಥರ ಮನೆಗೆ ಹೋಗುವಾಗ ಎಂಥ ನೋವಾಯಿತು ಗೊತ್ತಾ. ಸೊ, ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ತುಂಬ ಸರಿ ಸತ್ತು ಬದುಕಿದ್ದೀನಿ ಆ ವಿಚಾರದಲ್ಲಿ. ಆ ಮನೇಲಿರಬೇಕು ಅಂತ ಏನು ಬೇಜಾರಿಲ್ಲ, ಯಾಕೆ ಹಿಂಗಾಯಿತು, ಏನಕ್ಕಿದು ರೀಸನ್ನು ಅನ್ನೋದು ನಮಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದು. ಬಟ್ ಅಲ್ಲಿ ಒನ್ ಟೈಮ್ ನಾನು ಅಂದ್ಕೊಂಡಿದ್ದು ಮಾತ್ರ ನಿಜ. ಇವತ್ತೇ ಏನು ಲೈಫ್ ಎಂಡ್ ಅಲ್ಲ, ಬಟ್ ನೆಕ್ಸ್ಟ್ ನಾನು ಏನಾದರೂ ಮಾಡಿದ್ರೆ ನಾನೇನಾದರೂ ಮಾಡೋವಂಥ ಶಕ್ತಿ ನನಗೆ ಬಂತು ಅಂತಂದರೆ, ಸೊ ನಾವು ಇವಾಗ ಏನು ಕಳ್ಕೊಂಡ್ವಿ ಅದಕ್ಕಿಂತ ದೊಡ್ಡದಾಗೆ ಪಡ್ಕೊಳ್ಳೇಬೇಕು ಅನ್ನೋ ಹಠ ಅವತ್ತೊಂದು ದಿನ ಮೂಡಿತ್ತು. ಬಟ್ ಗೊತ್ತಿಲ್ಲ ನನಗೆ ಅದು ನಿಜ ಆಗುತ್ತೋ ಸತ್ಯ ಆಗುತ್ತೋ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಲಿಲ್ಲ. ಬಟ್ ಹಂಗೆ ಅಂದ್ಕೊಂಡಿದ್ದೆ. ಸೊ, ಸೆಕೆಂಡ್ ಅವಮಾನ ಆಗಿದ್ದು ಯಾವಾಗ ಅಂತಂದರೆ, ನನ್ನ ಮಗ ಸುಮಾರು ಸರಿ ತಿಂಡಿ ಕೇಳ್ತಿದ್ದ, ತಿಂಡಿ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. ಎಷ್ಟೊಂದು ಸರಿ ಅವ್ನಿಗೆ ಜಸ್ಟ್ ಒಂದು 10-20 ರೂಪಾಯಿದು ಕೊಡ್ಸೋಕ್ಕಾಗಿಲ್ಲ ಅಂತೇಳಿ ಅಮ್ಮನ ಮನೇಲಿ ಬಿಟ್ಟು ಬರ್ತಿದ್ವಿ. ಸೊ, ಅಮ್ಮನ ಮನೇಲಿ ಇದ್ದರೆ ಅಂತಂದರೆ ಅವರು ಹೆಂಗೋ ನೋಡ್ಕೊಂಡ್ಬಿಡ್ತಾರೆ, ನಮ್ಮ ಕೈಲೇನಿಲ್ಲ. ಮಿಟ್ಟು ಹೆಂಗೋ ಹಾಲು ಕುಡಿತಾಳೆ, ಹಾಲು ಕುಡಿಸ್ಕೊತ ಇದ್ಬಿಡ್ತೀನಿ ಅಂತೇಳಿ ಸಾಕಷ್ಟು ದಿನಗಳನ್ನ ತುಂಬ ಜೀವ ಬಿಗಿ ಹಿಡ್ಕೊಂಡು ಈ ಥರ ಘಟನೆಗಳನ್ನ ತಡ್ಕೊಂಡಿದ್ದೀನಿ. ಯಾಕೆಂದರೆ ಮುಂದೆ ಒಂದಿನ ಆಗುತ್ತೇನೋ ಅನ್ನೋ ಭಯದಲ್ಲಿ. ಆದರೆ ಒಂದಿನ ನನ್ನ ಮಗ ಚಿಕ್ಕವನವನಿನ್ನು. ಸೊ, ಅವನು ಏನು ಹೇಳಿದ್ದ ಅಂದರೆ ಅಮ್ಮನೆದುರಿಗೆ, ನಾನು ಅಮ್ಮ ಅಪ್ಪನ ಹತ್ರ ಹೋಗಲ್ಲ, ಅವ್ರು ಏನೇ ಕೇಳಿದ್ರು ಕೂಡ ಮನೇಲಿರೋ ತಿನ್ನು, ಅದರ್ವೈಸ್ ಏನು ಕೇಳಬೇಡ ಅಂತೇಳಿ ಬೈತಾರೆ ಅಜ್ಜಿ, ನಾನು ಹೋಗಲ್ಲ ಅಂತೇಳಿ. ಸೀರಿಯಸ್ಲಿ ಆ ಮಾತಿಗೆ ನಾನು ಅಳೋದನ್ನು ಕಲ್ತಿದ್ದು. ಅವತ್ತು ಎಲ್ಲದನ್ನು ದುಃಖ ಹೊರಗೆ ಹಾಕಿದ ಮೇಲೆ ಮತ್ತೆ ನಾನು ಡಿಸೈಡ್ ಆಗಿದ್ದು, ನನ್ನ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇವಾಗ 3 ಜನ ಇದ್ದಾರೆ, ಆ 3 ಜನಕ್ಕೆ ಅವ್ರು ಕೇಳಿದ್ದು ಕೊಡಿಸ್ತೀನಿ ಅಂತ ಯಾವತ್ತೂ ಅನ್ನಲ್ಲ. ಬಟ್ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಸಂಪೂರ್ಣವಾಗಿ ಪೂರೈಸುವಂಥ ಶಕ್ತಿ ನನಗೆ ಬರಲೇಬೇಕು. ಸೊ, ನನ್ನ ಗಂಡ ಇದ್ದಾರೆ, ನನ್ನ ಗಂಡ ನೋಡ್ಕೊತಾರೆ ಅಂತ ನಾನು ಯಾವತ್ತೂ ಡಿಪೆಂಡ್ ಆಗಬಾರ್ದು. ನನ್ನ ಗಂಡ ಮಾಡ್ತಾ ಇದ್ದಾರಾ, ಸೊ ಅವ್ರದ್ದು ಏನು ಕರ್ತವ್ಯ ಇದೆ ಅದು ಮಾಡ್ತಾರೆ. ಬಟ್ ನಾನು ನನ್ನ ಕರ್ತವ್ಯನ ನಿಲ್ಲಿಸ್ಕೊಳ್ಳೇಬೇಕು ಅಂತಂದರೆ ಏನಾದರೂ ಮಾಡಬೇಕು ಅನ್ನೋದು, ಅದು ಒಂದು ನೆಕ್ಸ್ಟು. ಆ ಅವಮಾನ ಅಂದರೆ ಅದು ಆ್ಯಸ್ ಇಟ್ ಇಸ್ ಸೇಮ್ ಅವಮಾನನೇ. ಸೊ, ಅದು ಒಂದು ಕಾರಣದಿಂದ ಮತ್ತೆ ನಾನು ವೇಕಪ್ ಆಗೋಕ್ಕೆ ರೀಸನ್ ಆಗಿದ್ದು. ಹಾಗೆ ಇನ್ನೊಂದು ಏನು ಅಂತಂದರೆ, ಯಾವುದೇ ಕೆಲಸ ಮಾಡಲಿ, ಸೊ ನನ್ನ ಬಗ್ಗೆ ನಾನು ಹೇಳ್ಕೊತಾ ಇಲ್ಲ, ಬಟ್ ನನ್ನ ಥಾಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.
ಯಾವುದೇ ಕೆಲಸ ಮಾಡಲಿ ನಾನು ಸಂಪೂರ್ಣವಾಗಿ ನಾನು ಡೆಡಿಕೇಶನ್ ಕೊಟ್ಟಿರ್ತೀನಿ. ಹಾಗೆ ಸಂಪೂರ್ಣವಾಗಿ ಪ್ರಾಂಪ್ಟಾಗಿ ಮಾಡಿಬಿಡ್ಬೇಕು. 100% ನಂದು ಏನು ಎಫರ್ಟ್ ಕೊಟ್ಬಿಡಬೇಕು. ಯಾವುದೇ ರೀತಿಯಾಗಿ ಕನಸಲ್ಲೂ ಅದ್ರ ಬಗ್ಗೆ ಮೋಸವಾಗಿ ಅಂದರೆ ಬೇರೆ ಥರ ಯೋಚನೆ ಮಾಡದೇ ಇರೋವಂಥದ್ದು ನನಗದು ಬಂದುಬಿಟ್ಟಿದೆ. ಅದು ನನ್ನ ಮೈಂಡಲ್ಲೇ ಇದೆ. ಸೊ ಹಾಗಾಗಿ ನಾನು ಯಾವ ಜಾಗದಲ್ಲಿ ಕನಸು ಕಟ್ಕೊಂಡು ಹೋದ್ನೋ ಅಲ್ಲಿ ನನಗೆ ಬ್ಯಾಕ್ವರ್ಡ್ ಮಾತಾಡುವಂಥದ್ದು ಮತ್ತು ಬ್ಯಾಕ್ವರ್ಡ್ ಮೋಸ ಆಗುವಂಥದ್ದಾಯಿತು. ಸೊ ಅದು ಒಂದು ಅವಮಾನ. ಸೊ ಅಲ್ಲಿಂದ ನಾನು ಯಾವಾಗ ನನಗೆ ಯಾವ ಜಾಗ ಇಷ್ಟ ಆಗಲ್ಲ ಅಲ್ಲಿಂದ ಗೆಟಪ್ ಆಗಿಬಿಡ್ತೀನಿ. ಬಟ್ ಈ ಟೈಮ್ ಮಾತ್ರ ತುಂಬ ಯೋಚನೆ ಮಾಡಿ ಆ್ಯಂಡ್ ತುಂಬ ಏನೋ ಮಾಡಲೇಬೇಕು, ಈ ಸರಿ ನಾನು ನನ್ನ ದಾರಿಯಲ್ಲಿ ನಿಲ್ಲಬೇಕೇ ಹೊರತು, ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕೇ ಹೊರತು ಬೇರೆಯವ್ರ ದಾರಿಲಲ್ಲ. ಯಾರ್ದೋ ಕನಸಲ್ಲಿ ನಾನಿರಬಾರ್ದು, ನನ್ನ ಕನಸಲ್ಲಿ ನಾನು ಇರಬೇಕು ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದೆ. ಈ ಸರಿ ಡಿಸೈಡ್ ಮಾಡಿ ಈ ಸರಿ ಡಿಸಿಷನ್ಸ್ಗಳನ್ನ ತಗೊಳ್ಳೋವಾಗ ಆ್ಯಂಡ್ ಇವಾಗೇನು ಈ ಕಳೆದ 6 ತಿಂಗಳಲ್ಲಿ ನನ್ನ ಲೈಫ್ನ ನಾನು ಹೆಂಗೆ ಬಿಲ್ಡ್ ಮಾಡಿಕೊಂಡೆ. ಸೊ ಇದೆಲ್ಲ ಡಿಸಿಷನ್ಸ್ ಕೂಡ ಯಾರೊಬ್ಬರನ್ನೂ ಕೂಡ ನಾನು ಕೇಳಿಲ್ಲ. ಅಮ್ಮ ಹೆಲ್ಪ್ ಮಾಡಿದ್ದಾರೆ, ಅಮ್ಮನ ಸಜೆಷನ್ ತೊಗೊಂಡಿದ್ದೀನಿ. ಅಮ್ಮ ಪ್ರತಿ ಏಜಲ್ಲೂ ಕೂಡ ನಿಂತಿದ್ದಾರೆ. ಬಟ್ ನಮ್ಮಮ್ಮ ನಾನು ಯೋಚನೆ ಮಾಡಿ ಮಾಡೋವಂಥದ್ದನ್ನು ಎಲ್ಲದನ್ನು ಸರಿ ಅನ್ಕೊತ ಬಂದಿದ್ದಾರೆ. ಯಾಕಂದರೆ ಈ ಸರಿ ನಾನು ಯೋಚನೆ ಮಾಡೋವಂಥ ರೀತಿ ಅಷ್ಟು ಕ್ಲಾರಿಟಿ ಇತ್ತು. ಯಾವ ಮನುಷ್ಯ ತುಂಬ ಮಿಸ್ಟೇಕ್ಸ್ನ ಮಾಡ್ತಾನೆ, ಸೊ ಆ ಮನುಷ್ಯನ ತಪ್ಪು ಅಲ್ವೇ ಅಲ್ಲ, ಕ್ಲಾರಿಟಿನ ಜಾಸ್ತಿ ಮಾಡ್ಕೊತ ಹೋಗ್ತಾನೆ ಅನ್ನೋದು ನನಗೆ ಆವಾಗ ಅರ್ಥ ಆಯಿತು. ಸೊ ಸಪೋರ್ಟಿಂಗ್ ಇದ್ದಿದ್ದು ಅಮ್ಮ ಸಂಪೂರ್ಣವಾಗಿ, ಜಯಂತ್ ಮತ್ತು ನನ್ನ ಫ್ಯಾಮಿಲಿ. ಸೊ ಫೈನಲಿ ನಾನು ಅಂದ್ಕೊಂಡಿದ್ದು ಏನು ಮಾಡಬೇಕು, ನನ್ನ ಮಗಳು ಇಷ್ಟು ವರ್ಷ ಆಗೋದ್ರೊಳಗೆ ನಾನು ಹಿಂಗೆ ಮಾಡಬೇಕು, ನನ್ನ ಮಗಳು ಇಷ್ಟು ತಿಂಗಳಾಗೋದ್ರೊಳಗೆ ನಾನು ಇಲ್ಲಿರಬೇಕು. ಸೊ ಈ ಥರ ಡಿಸಿಷನ್ಸ್ಗಳನ್ನ ತಗೊಂಡು ನಾನು ವೇಕಪ್ ಆಗಿದ್ದು. ಈ ಅವಮಾನ ಅನ್ನೋದು ಆ್ಯಕ್ಚುಲಿ ಎಂಥ ದೊಡ್ಡ ಗುರು ಅಂದರೆ ಲೈಫಲ್ಲಿ ತಗೊಂಡ್ರೆ, ಸೊ ಇದು ಯಾವ ವಿಚಾರದಲ್ಲಾದರೂ ಆಗಿರ್ಬೋದು, ಸುಮಾರು ವಿಚಾರಗಳಲ್ಲಿ ಆಗಿರುತ್ತೆ. ಬಟ್ ನಾನು ತಗೊಂಡಿದ್ದು ಹೆಂಗೆ ತೊಗೊಂಡೆ ಅಂತಂದರೆ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅನ್ನೋ ಥರನೇ ತೊಗೊಂಡಿದ್ದು. ಹಠ ಇದೆ ನಾನು ನಿನಗೆ, ಸೊ ಈ ಥರ ವಿಚಾರದಲ್ಲಿ ಇರು ಅನ್ನೋ ಥರ ನನಗೆ ನಾನೇ ಮಾತಾಡ್ಕೊತೀನಿ. ಸಮ್ಟೈಮ್ಸ್ ನಾನು ಲೇಝಿ ಆದರೆ, ಸಮ್ಟೈಮ್ಸ್ ನನ್ನಿಂದ ಏನೂ ಆ ವ್ಯಾಲ್ಯೂಬಲ್ ಕೊಡೋಕ್ಕಾಗ್ತಾಯಿಲ್ಲ ಅಂತಂದಾಗ ನನಗೆ ನಾನೇ ಬಾಯ್ಕೊತೀನಿ. ಯಾರನ್ನು ಕೂಡ ಬ್ಲೇಮ್ ಮಾಡಲ್ಲ. ಈವನ್ ನನ್ನ ಗಂಡನ್ನು ಕೂಡ ನಾನು ಬ್ಲೇಮ್ ಮಾಡಿಲ್ಲ ಇವತ್ತಿನವರೆಗೂ ನಾನು ಮಾಡೋ ತಪ್ಪುಗಳಿಗೆ. ಮೇ ಬಿ ನಂದೇ ಏನೋ ತಪ್ಪಿರಬೇಕು ಅಂತ ಅಂದ್ಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯಾವತ್ತೂ ನಾನು ತಪ್ಪಿಲ್ಲ ಅಂತೇಳಿ ನನಗೆ ಕ್ಲಾರಿಟಿ ಇರುತ್ತೆ, ಅವತ್ತು ಯಾರು ಹೇಳಿದ್ರು ನಾನು ಒಪ್ಪಲ್ಲ. ಸೊ ಇದು ನನ್ನ ಸ್ವಭಾವ. ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಎಂಜಾಯ್ ಮಾಡ್ತಾಯಿದ್ದೀನಿ, ಖುಷಿ ಇದೆ. ಮನುಷ್ಯನಿಗೇನು ಗೊತ್ತಾ, ಒಂದಲ್ಲ ಒಂದು ವಿಚಾರದಲ್ಲಿ ಡಿಪ್ರೆಷನ್ ಬಂದು ಹೋಗುತ್ತಂತೆ. ಬಟ್ ಅದು ಬರೋದಕ್ಕೆ ಕಾರಣ ನಾವೇ ಅಂತಂದಾಗ ಅದು ಹೋಗೋದಕ್ಕೂ ಕೂಡ ಖಂಡಿತ ನಾವೇ ಕಾರಣ ಆಗಬೇಕೇ ಹೊರತು ಬೇರೆ ಯಾರೂ ಆಗಬಾರ್ದು. ಸೊ ನಿಮ್ಗೆ ಹೇಳೋವಾಗ ನನಗೆ ಒಳಗಡೆ ಸಿಟ್ಟು ಬರುತ್ತೆ, ಒಳಗಡೆ ಸಂಕಟ ಆಗುತ್ತೆ, ಒಳಗಡೆ ಕಣ್ಣೀರು ಬರುತ್ತೆ, ದುಃಖ ಬರುತ್ತೆ. ನನ್ನ ಮಾತನ್ನು ಯಾರಾದರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಅದ್ರಲ್ಲಿ ಗೊತ್ತಾಗುತ್ತೆ ಅದು ಯಾವ ಥರ ಹೊಡ್ತಾ ನನ್ನ ಮಾತಲ್ಲಿ ಬರ್ತಿರುತ್ತೆ ಅಂತೇಳಿ. ಸೊ ಏನು ಮಾಡೋದು, ಲೈಫ್ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಾನು ಏನು ತಾನೇ ಮಾಡಲಿ. ಮೇ ಬಿ ನೀವು ಕೇಳ್ತಾ ಇರೋದಕ್ಕೆ ಇನ್ನೊಬ್ರು ಯಾರೋ ಈ ಸಿಚುವೇಷನಲ್ಲಿ ಇರ್ತಾರೆ, ಖಂಡಿತ ವೇಕಪ್ ಆಗೇ ಆಗ್ತಾರೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಕೆಳಗೆ ಬೀಳಬೇಕು, ಆದರೆ ಆ ಬಿದ್ದಾಗ ನಮಗೇನೋ ಒಂದು ಕಾಲಿಗೆ ಅಟಿಯುತ್ತಲ್ಲ, ಅದನ್ನು ಸಪೋರ್ಟ್ ತೊಗೊಂಡೇ ಪುಟದೆದೊಳ್ಬೇಕು ಹೊರತು ಬೇರೆ ಯಾರೋ ನಮಗೆ ಕೈ ಕೊಡ್ತಾರೆ, ಬೇರೆ ಏನೋ ಇರುತ್ತೆ, ಇದು ಯಾವುದು ಮ್ಯಾಟ್ರಲ್ಲ. ಸೊ ಬಿದ್ದಾಗ ಎದ್ದೇಳೋದು ಕೂಡ ಗೊತ್ತಿದ್ದರೆ ಮಾತ್ರ ಬೀಳಬೇಕು, ಇಲ್ಲ ಅಂತಂದರೆ ಬೀಳಲೂಬಾರ್ದು, ಎದ್ದೇಳಲೂಬಾರ್ದು. ಸೊ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ನಿಮ್ಗೇನು ಅನ್ನಿಸ್ತು ನನ್ನ ಮಾತು ಕೇಳಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮೇ ಬಿ ಇನ್ನಷ್ಟು ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಖಂಡಿತ ಶೇರ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನನ್ನ ಲೈಫಲ್ಲಿ ಆಗಿರೋವಂಥ ಇನ್ಸಿಡೆಂಟ್ಗಳನ್ನ ನಿಮಗೆ ಹೇಳೋದ್ರಿಂದ ಯಾರೊಬ್ಬರು ಮೋಟಿವೇಶನ್ ಆಗ್ತಾರೆ, ಧೈರ್ಯ ಬರುತ್ತೆ ಅಂತ ಹೇಳಿ. ಬಟ್ ನಿಮ್ಮ ಕಮೆಂಟ್ಸ್ ನೋಡಿದಾಗ ನನಗೆ ಅನ್ನಿಸ್ತು, ಅಯ್ಯೋ ದಿವ್ಯಾ, ನೀನು ಒಳಗಡೆ ಇಟ್ಕೊಂಡು ಏನು ಮಾಡ್ತೀಯ ಇದನ್ನೆಲ್ಲ, ಅಟ್ಲೀಸ್ಟ್ ಹೇಳಿದ್ರೆ ಯಾರೋ ಒಬ್ಬರು ಕಮೆಂಟ್ ಬರೀತಾರೆ, ಸೊ ಇನ್ಯಾರೋ ಬಂದು ಓದ್ತಾರೆ, ಸೊ ಇಲ್ಲಿ ಏನೋ ಇದೆ, ಹಾಗಿದ್ರೆ ನಾನು ತಿಳ್ಕೊಬೇಕು ಅಂತ ಅಂದ್ಕೊಂಡು ಜಸ್ಟ್ 1 ಪಾಯಿಂಟ್ ಸಾಕು ಒಬ್ಬರು ಲೈಫ್ ಟರ್ನ್ ಆಗೋದಕ್ಕೆ. ಸೊ ಅದೇ ರೀತಿ ನಾನು ಸಿಚುವೇಷನಲ್ಲಿ ಇದ್ದಾಗ ಯಾರ್ಯಾರೋ ಹೇಳಿದ್ದು ಒಂದೊಂದು ಪಾಯಿಂಟ್ಸನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೊತ, ಹಂಗಿದ್ರೆ ನಾನು ಸರಿ ಮಾಡಬೇಕು, ಹಂಗಿದ್ರೆ ನಾನು ರೈಟ್ ಡಿಸಿಷನ್ಸ್ ತೊಗೋಬೇಕು, ಹಂಗಿದ್ರೆ ನಾನು ಈ ಥರ ಯೋಚನೆ ಮಾಡಬಾರ್ದು, ಈ ಥರ ಮಾಡಬೇಕು, ಪ್ರತಿಯೊಂದನ್ನು ಸ್ಟ್ಯಾಂಡಪ್ ಮಾಡ್ಕೊಂಡಿದ್ದು. ಸೊ ಈವನ್ ನಾವು ಹೇಗೆ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ನಮ್ಮ ಪಕ್ಕದಲ್ಲಿರೋ ಪಾರ್ಟ್ನರ್ ಕೂಡ ನಮ್ಮ ಬಗ್ಗೆ ಪ್ರೌಡ್ ಫೀಲಿಂಗ್ ಮಾಡಬೇಕು. ಸೊ ಆ ರೀತಿ ಲೈಫ್ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ಇವತ್ತು ನನ್ನ ಗಂಡನ ಮುಖದಲ್ಲಿ ಎಷ್ಟು ಒಳ್ಳೆ ಖುಷಿ ನೋಡ್ತೀನಿ ಗೊತ್ತಾ, ಅದಕ್ಕಿಂತ ಬೇರೆ ಇಲ್ಲ. ಸೊ ರಾಜನ ಥರ ನನ್ನ ಗಂಡನ ನೋಡಿಕೊಂಡ್ರೆ ರಾಣಿ ನಾನೇ ಅಲ್ವಾ. ಸೊ ಅದನ್ನು ತುಂಬ ಇಷ್ಟಪಡ್ತೀನಿ. ನಿಮ್ಮ ಜೊತೆ ಹೀಗೆ ನೆಕ್ಸ್ಟ್ ಇನ್ನು ಶೇರ್ ಮಾಡ್ಕೊತಾನೆ ಇರ್ತೀನಿ. ಆದರೆ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾಪು ಮೋಷನ್ ಮಾಡಿದ್ಲು ಅಂತೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಅವಳನ್ನ ಆಟ ಆಡಿಸಿ ಇವಾಗ ಮಲಗಿಸ್ತಾ ಇದ್ದೀನಿ. ಜಯಂತ್ ಇಲ್ಲಿ ಮಿಟ್ಟುಗೂ ಊಟ ಮಾಡಿಸಿ ಆಟ ಆಡಿಸಿ ಊಟ ಮಾಡಿಸ್ತಿದ್ದಾರೆ. ಸೊ ನಮ್ಮ ಪುಟಾಣಿ ಗಲಾಟೆ ಮಾಡ್ತಿದ್ದಾಳೆ. ಎನಿವೇ, ಇವತ್ತಿನ ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈಸ್. ಸೊ ಎಸ್, ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.